6 ಜನ ನಕ್ಸಲರು ಶರಣಾಗಲಿದ್ದಾರೆ. ಸರ್ಕಾರ ಈಗಾಗಲೇ ತನ್ನ ನಿಲುವನ್ನ ಬದಲಿಸಬೇಕು. ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋ ನಂಬಿಕೆ ಇಲ್ಲ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಜನ ಗನ್ ಹಿಡಿದು ಕಾಡಿಗೆ ಹೋಗಿದ್ದೇ ಸರ್ಕಾರದಿಂದ. ಅವರು ಹೋರಾಟದ ಬದುಕನ್ನು ಆಯ್ಕೆ ಮಾಡಿಕೊಂಡಿದ್ದೇ ಕಾರಣ ಸರ್ಕಾರದಿಂದ. ನಕ್ಸಲ್ ಜಯಣ್ಣ ಸಹೋದರ ಅಂಬಣ್ಣ ಅವರ ಆಕ್ರೋಶದ ಮಾತಿದು. ಕೆಲವೇ ಹೊತ್ತಲ್ಲಿ ಈಗ 6 ಜನ ನಕ್ಸಲರು ಶರಣಾಗಲಿದ್ದಾರೆ. ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಮಾರಪ್ಪ ಅರುಳಿ ಮತ್ತು ವಸಂತ ಜಿಶಾ ಇವರೆಲ್ಲರೂ ಕೂಡ ಶರಣಾಗ್ತಾರೆ. ಇದರ ಬೆನ್ನಲ್ಲೇ ಒಂದಷ್ಟು ಅಸಮಾಧಾನ, ಅಲ್ಲಲ್ಲಿ ಕೆಲ ಮಾತುಗಳು ಕೇಳಿಬರ್ತಾ ಇದೆ. ಜಿಲ್ಲಾಡಳಿತದ ಮುಂದೆ ಇಂದು 6 ಜನ ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬರ್ತಾ ಇರುವಂಥದ್ದು. ಹಾಗಾಗಿ ಈ ಬಗ್ಗೆ ಮಾತನಾಡೋದಕ್ಕೆ ಏನು ಜಯಣ್ಣ ಅಲಿಯಾಸ್ ಮಾರಪ್ಪ ಅರೋಳಿ ಅವರ ಸಹೋದರ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈಗ 2 ದಶಕಗಳ ನಿರಂತರ ಹೋರಾಟದಿಂದ ಸಮಾಜದ ಮುಖ್ಯವಾಹಿನಿಗೆ ಬರ್ತಾ ಇರುವಂಥದ್ದು, ಈ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್? ತಮ್ಮ ಸಹೋದರ ಮಾರಪ್ಪ ಜಯಣ್ಣನಾಗಿ ಬದಲಾವಣೆ ಆಗಿದ್ದು ಸರ್ಕಾರ ಮಾಡ್ತಕ್ಕಂಥ ನಿರ್ಲಕ್ಷ್ಯದಿಂದ. ರಾಯಚೂರು ಜಿಲ್ಲೆಯಲ್ಲಿ ಭೂಮಾಲಿಕ ವ್ಯವಸ್ಥೆ ಭಾಳ ದಟ್ಟವಾಗಿತ್ತು. ಅಲ್ಲಿರ್ತಕ್ಕಂಥ ದೌರ್ಜನ್ಯಗಳು, ಹಿಂಸೆಗಳು ಜನರನ್ನು ಕಾಡ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಸರ್ಕಾರಗಳು ಅದನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ವೇಳೆ ಸಮಸ್ಯೆ ಇತ್ಯರ್ಥಪಡಿಸಿದರೆ ಮೋಸ್ಟ್ಲಿ ವಿಕ್ರಮ್ ಗೌಡ ನಂತ ಎನ್ಕೌಂಟರ್ಗಳಾಗಲಿ ಅಥವಾ ಮಾರಪ್ಪ ಜಯಣ್ಣನಾಗಿ ಭೂಗತವಾಗ್ತಕ್ಕಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಒಂದು ಸರ್ಕಾರ ಜನರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಖಂಡಿತ ಇಷ್ಟು ದೊಡ್ಡ ಮಟ್ಟದ ಒಂದು ಭೂಗತ ಜೀವನ ನಡೆಸ್ತಕ್ಕಂಥ ತೀರ್ಮಾನಕ್ಕೆ ಈ ಸಂಗಾತಿಗಳು ಬರ್ತಿರಲಿಲ್ಲ. ಮತ್ತು ಬೇರೆಯವರು ಹೇಳ್ತಾರೆ, ಮಾರಪ್ಪ ಆಗಿರ್ಬೋದು ಅಥವಾ ಜೊತೆಗಿರ್ತಕ್ಕಂಥ ಸಂಗಾತಿಗಳು ಅಥವಾ ಇದಕ್ಕೂ ಮುಂಚೆ ಇರತಕ್ಕಂಥ ಸಂಗಾತಿಗಳು ಕೂಡ ಅವ್ರು ಯಾವುದೋ ಭ್ರಮನಿರಸನರಾಗಿ ಅಥವಾ ದುಡುಕಿನ ನಿರ್ಧಾರ ತೆಗೆದುಕೊಂಡು ಅವಸರದ ನಿರ್ಧಾರದಿಂದ ಬಂದಿರತಕ್ಕಂಥವರೆಲ್ಲ ಈ ವ್ಯವಸ್ಥೆಯನ್ನು ಮಾರ್ಪಾಡು ಮಾಡಲಿಕ್ಕೆ ಜನಚಳವಳಿಯನ್ನು ಕಟ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಬಂದವರು. ಆದರೆ ಸರ್ಕಾರ ಕೊಡ್ತಕ್ಕಂಥ ತಾತ್ಸಾರ ಮನೋಭಾವನೆ ಇದೆಯಲ್ಲ, ಸರ್ಕಾರ ಜನರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿರ್ಲಕ್ಷ್ಯ ಇದೆಯಲ್ಲ, ನಿರ್ಲಕ್ಷ್ಯ ಮತ್ತೊಂದು ಹಂತಕ್ಕೆ ಅವ್ರು ತೆಗೆದುಕೊಂಡು ಹೋಗಿರ್ತಕ್ಕಂಥ ಪರಿಸ್ಥಿತಿ. ಹಂಗಾಗಿ ಮಾರಪ್ಪ ಜಯಣ್ಣನಾಗಿ ಮಾರ್ಪಾಡಾಗಿ ಮತ್ತೆ ಜನಚಳವಳಿಯಲ್ಲಿ ಬಂದು ಪ್ರಜಾತಾಂತ್ರಿಕವಾಗಿ ಸಂವಿಧಾನಿಕ ಹಕ್ಕುಗಳಲ್ಲಿ ಮಾಡಲಿಕ್ಕೆ ನಾನು ಮತ್ತೊಂದು ಸಾರಿ ತಯಾರಾಗಿದ್ದೀನಿ ಅನ್ನೋ ಭರವಸೆ ಬಂದಿದೆ. ಅದಕ್ಕೋಸ್ಕರ ಸರ್ಕಾರ ಅದ್ರ ತಕ್ಕಂಗೆ ನಡ್ಕೋಬೇಕು. ಈಗಾಗಲೇ ಶರಣಗತಿ ಆಗಿರ್ತಕ್ಕಂಥ ಹಲವಾರು ನಕ್ಸಲ್ಸ್ಗೆ ಒಂದು ಸಮರ್ಪಕವಾಗಿರ್ತಕ್ಕಂಥ ಪ್ಯಾಕೇಜ್ ಸಿಕ್ಕಿಲ್ಲ. ಇನ್ನು ಕೆಲವರು ಜೈಲಲ್ಲಿದ್ದಾರೆ. ಆ ಥರದ ನ್ಯಾಯಾಂಗ ತೊಡಕುಗಳನ್ನು ಬಗೆಹರಿಸ್ತಕ್ಕಂಥ ತುರ್ತು ಕ್ರಮ ಈಗಲಾದರೂ ಸ್ಟಾರ್ಟ್ ಆದರೆ ಖಂಡಿತ ಜನಚಳವಳಿಗೆ ಇನ್ನೂ ಬರ್ತಕ್ಕಂಥ ಸಂಖ್ಯೆ ಹೆಚ್ಚಾಗ್ಬೋದು ಮತ್ತು ಜನಚಳವಳಿಯಲ್ಲಿ ವಿಶ್ವಾಸ ಇರ್ತಕ್ಕಂಥ ಸಂಖ್ಯೆ ಹೆಚ್ಚಾಗ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಸರ್, ಈಗ 2 ದಶಕಗಳ ಹೋರಾಟದಲ್ಲಿ ಈಗ 20 ವರ್ಷಗಳ ನಂತರ ಸಮಾಜದ ಮುಖ್ಯವಾಹಿನಿ ಅಂದರೆ ಬಂದೂಕಿನಿಂದ ಸಮಸ್ಯೆಗಳಿಗೆ ಉತ್ತರ ಸಿಗಲಿಲ್ಲ ಅನ್ನೋದಾಗುತ್ತೆ. ಸರ್, ಬಂದೂಕಿನಿಂದ ಸಮಸ್ಯೆ ಸಿಗಂಗಿಲ್ಲ ಅನ್ನೋದು ಬೇರೆ. ಆದರೆ ಬಂದೂಕಿನಿಂದ ಇವ್ರನ್ನ ಎದುರಿಸ್ತಕ್ಕಂಥ, ಬಂದೂಕಿನಿಂದ ಹಲವಾರು ಜನರನ್ನು ಜೈಲಿಗೆ ತಳ್ತಕ್ಕಂಥದ್ದು ಇದೆಯಲ್ಲ, ಪ್ರಜಾಪ್ರಭುತ್ವದ ವಿರುದ್ಧದ ಮಾತಾಡದೆ ಭಯೋತ್ಪಾದಕರಂತ ತೀರ್ಮಾನ ಮಾಡೋದಿಲ್ಲ. ಸರ್ಕಾರದ ತೀರ್ಮಾನ ಬದಲಾಗಬೇಕಲ್ವಾ?